ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದರೆ ಇವಾಗಲೇ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಟೈಮ್ ಅವರ್ಸು ಕಂಪ್ಲೀಟ್ ಮಾಡಿಬಿಟ್ಟು ನೀವು ಮೊನಟೈಸೇಷನ್ಗೆ ಅಪ್ಲೈ ಮಾಡಿ ಇವಾಗ ಮೊನಟೈಸೇಷನ್ ಅನ್ನೋಂಥದ್ದು ಆನ್ ಆಗಿದ್ದರೆ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ $10 ಆದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರ್ಬೋದು, ಹಾಗೆ ಅಡ್ರೆಸ್ ವೆರಿಫಿಕೇಷನ್ ಮಾಡಿದ ನಂತರ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ ನಂತರದಲ್ಲಿ ನಿಮಗೆ ಒಂದು ಆಪ್ಷನ್ ಕೇಳುತ್ತೆ. ಅದೇನೆಂದರೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಖಾತೆಯಲ್ಲಿ ಟ್ಯಾಕ್ಸ್ ಫಾರ್ಮನ್ನು ತುಂಬಲು ಕೇಳ್ತಾ ಇರುತ್ತೆ. ಆ ಒಂದು ಟ್ಯಾಕ್ಸ್ ಫಾರ್ಮನ್ನು ಯಾವ ರೀತಿ ತುಂಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಟ್ಯಾಕ್ಸ್ ಫಾರ್ಮನ್ನು ನೀವೇನಾದರೂ ತುಂಬದಿದ್ದರೆ ಏನಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಅದೇ ರೀತಿ ಸ್ಕ್ರೀನ್ ಮುಖಾಂತರ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಖಾತೆಯಲ್ಲಿ ನೀವು ಬ್ಯಾಂಕ್ ಖಾತೆಗೆ ನೀವು ದುಡಿದಿರುವಂತಹ ಯೂಟ್ಯೂಬ್ನಿಂದ ಎಷ್ಟು ಗಳಿಸಿರ್ತೀರ ಹಣ, ಆ ಹಣ ಅನ್ನೋಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದ್ರೆ ಅಲ್ಲಿ ಟ್ಯಾಕ್ಸ್ ಅನ್ನೋಂಥದ್ದು ಕಟ್ ಆಗ್ತಾ ಇರುತ್ತೆ. ನೀವೇನಾದರೂ ಯೂಟ್ಯೂಬಿಂದ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಪಡಿಬೇಕಾದ್ರೆ ಈ ಒಂದು ಟ್ಯಾಕ್ಸ್ ಫಾರ್ಮನ್ನು ತುಂಬಲೇಬೇಕು. ಇಲ್ಲ ಅಂತಂದರೆ 30% ನಿಮ್ಮ ಒಂದು ಹಣವನ್ನು ಕಟ್ ಮಾಡ್ಕೊಳ್ತಾರೆ. ನೀವೇನಾದರೂ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಖಾತೆಯಲ್ಲಿ ಟ್ಯಾಕ್ಸ್ ಫಾರ್ಮನ್ನು ತುಂಬಿದ್ರಿ ಅಂತಂದರೆ ಟ್ಯಾಕ್ಸ್ ಅನ್ನೋಂಥದ್ದು ಕೇವಲ 15% ಮಾತ್ರ ಕಟ್ ಆಗುತ್ತೆ. ಇವಾಗ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಖಾತೆಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿದರೆ ಇವಾಗ ಒಂದು ಆಪ್ಷನ್ ಕೇಳ್ತಾ ಇರುತ್ತೆ ಟ್ಯಾಕ್ಸ್ ಫಾರ್ಮನ್ನು ತುಂಬಲು. ಆ ಒಂದು ಟ್ಯಾಕ್ಸ್ ಫಾರ್ಮನ್ನು ಯಾವ ರೀತಿ ತುಂಬೋದು ಅಂತ ಇವತ್ತಿನ ಒಂದು ಮೊಬೈಲ್ ಸ್ಕ್ರೀನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಗೂಗಲಲ್ಲಿ ಹೋಗಿಬಿಟ್ಟು ಸಿಂಪಲಾಗಿ ಗೂಗಲ್ ಆ್ಯಡ್ಸೆನ್ಸ್ ಖಾತೆಯನ್ನು ಟೈಪ್ ಮಾಡಿಬಿಟ್ಟು ಅಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಖಾತೆಯನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ. ಸಿಂಪಲಾಗಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ಜಿಮೇಲ್ ಮುಖಾಂತರ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಖಾತೆಯನ್ನು ಓಪನ್ ಮಾಡಿರ್ತೀರ ಆ ಸಿಂಪಲಾಗಿ ಆ ಒಂದು ಜಿಮೇಲನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿ. ಮೇಲ್ಗಡೆ ಅಲ್ಲಿ 3 ಡಾಟ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸಿಂಪಲಾಗಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಆ್ಯಡ್ಸೆನ್ಸ್ ಪೇಮೆಂಟನ್ನು ಅಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಮೇಲೆ ಇರೋದೇ ನೋಡಿ, ಇಲ್ಲಿ ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಇಂಡಿಯಾ $US ಅಂತ ಕ್ಲಿಕ್ ಮಾಡಿದರೆ ನೀವು ದುಡಿದಿರುವಂತಹ ಅಮೌಂಟ್ ಅನ್ನೋಂಥದ್ದು ಶೋ ಆಗುತ್ತೆ. ಅದೇ ರೀತಿ ಕೆಳಗಡೆ ಬಂದರೆ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಇಲ್ಲಿ 2 ರೀತಿಯ ಟ್ಯಾಕ್ಸ್ ಫಾರ್ಮ್ ಅನ್ನೋಂಥದ್ದು ನಿಮಗೆ ಕಾಣಿಸ್ತಾ ಇರುತ್ತೆ. ಒಂದು ಸಿಂಗಾಪುರ್ ಟ್ಯಾಕ್ಸ್ ಇನ್ಫೋ ಅಂತ ಇರುತ್ತೆ, ಇನ್ನೊಂದು ಯುನೈಟೆಡ್ ಸ್ಟೇಟ್ಸ್ ಟ್ಯಾಕ್ಸ್ ಇನ್ಫೋ ಅಂತ ಇರುತ್ತೆ. ಇಲ್ಲಿ ನೀವು ಯುನೈಟೆಡ್ ಸ್ಟೇಟ್ಸ್ ಟ್ಯಾಕ್ಸ್ ಇನ್ಫೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂತೆ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತ ಇರುತ್ತೆ, ಅದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಯುನೈಟೆಡ್ ಸ್ಟೇಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಈ ಥರ ಶೋ ಆಗುತ್ತೆ. ಇಲ್ಲಿ ಸಿಂಪಲಾಗಿ ಸ್ಟಾರ್ಟ್ ಫಾರ್ಮ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ಜಿಮೇಲ್ ಮುಖಾಂತರ ಕ್ರಿಯೇಟ್ ಮಾಡಿರ್ತೀರ ಆ ಒಂದು ಜಿಮೇಲ್ ಕಾಣ್ತಾ ಇರುತ್ತೆ. ಸಿಂಪಲಾಗಿ ಆ ಒಂದು ಜಿಮೇಲ್ಗೆ ಇಟ್ಟಿರುವಂಥ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಬಟನು, ಸಿಂಪಲಾಗಿ ನೆಕ್ಸ್ಟ್ ಕೊಡಿ. ನಂತರ ಈ ಥರ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನನ್ನು ಕೇಳಿರುತ್ತೆ, ಒಂದು ಇಂಡಿವಿಜುವಲು ಮತ್ತು ನಾನ್ ಇಂಡಿವಿಜುವಲ್ ಅಂತ ಕೇಳಿರುತ್ತೆ. ಸಿಂಪಲಾಗಿ ಇಲ್ಲಿ ಇಂಡಿವಿಜುವಲ್ ಅನ್ನೋಂಥ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, 1ನೇ ಆಪ್ಷನ್ನು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಇನ್ನೊಂದು ಆಪ್ಷನ್ನು, ಆರ್ ಯು ಅ ಸಿಟಿಜನ್ ಆರ್ ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಕೇಳಿರುತ್ತೆ. ಇಲ್ಲಿ ಸಿಂಪಲಾಗಿ ನೀವು ನೋ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಕೆಳಗಡೆ ನಿಮಗೆ ಈ ಥರ ಶೋ ಆಗುತ್ತೆ ಸೆಲೆಕ್ಟ್ W8 ಟ್ಯಾಕ್ಸ್ ಫಾರ್ಮ್ ಟೈಪ್ ಅಂತ. ಇಲ್ಲಿ ಸಿಂಪಲಾಗಿ ನೀವು 1ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು ಸ್ಟಾರ್ಟ್ W8BEN ಫಾರ್ಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಲೋಡ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಫಾರ್ಮ್ ಅನ್ನೋಂಥದ್ದು ಶೋ ಆಗುತ್ತೆ. ಇದನ್ನೆಲ್ಲ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಕಾಣ್ತಾ ಇರ್ಬೋದು ನೇಮ್ ಅಂತ. ಇಲ್ಲಿ ಆಟೋಮೆಟಿಕ್ಲಿ ನಿಮ್ಮ ಒಂದು ಹೆಸರು ಮತ್ತು ಅಡ್ರೆಸ್ಸನ್ನು ಅದು ತೊಗೊಂಡಿರುತ್ತೆ. ಇಲ್ಲಿ DBA ಅಂತ ಇದೆ, ಅದನ್ನು ಖಾಲಿ ಬಿಟ್ಟುಬೇಡಿ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಕಂಟ್ರಿ ಅಂತ, ನಿಮ್ಮ ಒಂದು ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇಂಡಿಯಾ ಆಗಿರೋದ್ರಿಂದ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಟ್ಯಾಕ್ಸ್ ಪೇಯರ್ ಐಡೆಂಟಿಫಿಕೇಷನ್ ನಂಬರ್ ಅಂತ. ಇಲ್ಲಿ ನೀವು ಒಂದು ಡಾಕ್ಯುಮೆಂಟ್ಸನ್ನು ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಸಿಂಪಲಾಗಿ ನೀವು ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ. ನಾನು ನನ್ನ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕ್ತಾ ಇದ್ದೀನಿ. ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಕೊಡಿ.
ನೆಕ್ಸ್ಟ್ ನಿಮಗೆ ಇಲ್ಲಿ ಅಡ್ರೆಸ್ ಅಂತ ಕೇಳ್ತಾ ಇರುತ್ತೆ. ಇಲ್ಲಿ ಇಂಡಿಯಾ ಅನ್ನೋಂಥದ್ದು ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿರುತ್ತೆ. ಇವಾಗ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಅನ್ನೋಂಥದ್ದು ಆಟೋಮೆಟಿಕ್ಲಿ ತೊಗೊಳ್ಬೇಕು ಅಂತಂದರೆ ಸಿಂಪಲಾಗಿ ಕೆಲವೊಂದಿಷ್ಟು ಫಾರ್ಮನ್ನು ನೀವು ಫಿಲಪ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮೇಲೆ ಕಾಣ್ತಾ ಇದೆ ನೋಡಿ ಪರ್ಮನೆಂಟ್ ರೆಸಿಡೆನ್ಸ್ ಅಡ್ರೆಸ್ ಅಂತ. ಅಂದರೆ ಇವಾಗಲೇ ನೀವು ಏನು ಅಡ್ರೆಸ್ ಕೊಟ್ಟಿರ್ತೀರಲ್ಲ ಗೂಗಲ್ ಆಡ್ಸೆನ್ಸ್ ಖಾತೆಯಲ್ಲಿ ಆ ಒಂದು ಅಡ್ರೆಸ್ಸೇ ಇರಬೇಕಾ ಅಂತ ಕೇಳ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಿಂಪಲಾಗಿ ಟಿಕ್ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಮಿಲಿಂಗ್ ಅಡ್ರೆಸ್ ಈಸ್ ಸೇಮ್ ಪರ್ಮನೆಂಟ್ ರೆಸಿಡೆಂಟ್ ಅಡ್ರೆಸ್ ಅಂತ ಇರುತ್ತೆ. ಅಂದರೆ ಸೇಮ್ ಅದೇ ಅಡ್ರೆಸ್ಸು ಇಲ್ಲಿ ತೊಗೊಳ್ಬೇಕಾ ಅಂತ ಕೇಳ್ತಾ ಇರುತ್ತೆ. ಸಿಂಪಲಾಗಿ ಇಲ್ಲಿ ಟಿಕ್ ಮಾರ್ಕನ್ನು ಕಾಣ್ತಾ ಇದೆ ನೋಡಿ, ಅದನ್ನು ಟಿಕ್ ಕೊಡಿ. ಎರಡು ಆಪ್ಷನ್ನು ಟಿಕ್ ಮಾಡಿದ ನಂತರ ಇಲ್ಲಿ ಸ್ಟ್ರೀಟ್ ಅಡ್ರೆಸ್ ಅಂತ ಇರುತ್ತೆ ನೋಡಿ, ಅಂದರೆ ಕಾಲಮಲ್ಲಿ ಖಾಲಿ ಇರುತ್ತಲ್ಲ ಅಲ್ಲಿ ಸಿಂಪಲಾಗಿ ಸ್ಟ್ರೀಟ್ ಅಡ್ರೆಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ಖಾತೆಯಲ್ಲಿ ಇವಾಗಲೇ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಆ ಒಂದು ಅಡ್ರೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ತಿದ್ದಂತೆ ಎಲ್ಲ ಆಪ್ಷನ್ಗಳು ಕೂಡ ಫಿಲಪ್ ಆಗುತ್ತೆ. ಅಂದರೆ ನೀವು ಗೂಗಲ್ ಆಡ್ಸೆನ್ಸ್ ಖಾತೆಯಲ್ಲಿ ಅಡ್ರೆಸ್ ಯಾವ ಥರ ಫಿಲಪ್ ಮಾಡಿರ್ತೀರಲ್ಲ ಆ ಒಂದು ಆಪ್ಷನ್ಗಳು ಅನ್ನೋದು ಆಟೋಮೆಟಿಕ್ಲಿ ಇಲ್ಲಿ ಶೋ ಆಗುತ್ತೆ. ಈ ಥರ ನಿಮ್ಮ ಒಂದು ಅಡ್ರೆಸ್ಸು, ಪಿನ್ ಕೋಡು ಮತ್ತು ಸಿಟಿ, ಪೋಸ್ಟ್ ಎಲ್ಲ ಕೂಡ ಫಿಲಪ್ ಆದ ನಂತರ ಸಿಂಪಲಾಗಿ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಬಟನ್ನು, ಸಿಂಪಲಾಗಿ ಇಲ್ಲಿ ನೆಕ್ಸ್ಟ್ ಕೊಡಿ. ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನೀವು ಅಡ್ರೆಸ್ ಎಲ್ಲ ಇವಾಗ ಫಿಲ್ ಆಗಿರುತ್ತೆ. ಇವಾಗ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ತೋರಿಸ್ತಾ ಇರುತ್ತೆ, ಅವುಗಳನ್ನ ನೀವು ಇವಾಗ ತುಂಬಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಆಪ್ಷನ್ ಕೇಳ್ತಾ ಇದೆ ನೌ ಎಸ್ ಅಂತ. ಇಲ್ಲಿ ಸಿಂಪಲ್ ಆಗಿ ನೀವು ಎಸ್ ಅನ್ನು ಕೊಟ್ಕೊಳ್ಳಿ. ಎಸ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಒಂದು ಟಿಕ್ ಮಾರ್ಕ್ ಕಾಣ್ತಾ ಇರುತ್ತೆ, ಅದನ್ನ ಸಿಂಪಲ್ ಆಗಿ ಟಿಕ್ ಕೊಡಿ. ನೆಕ್ಸ್ಟ್ ಕೆಳಗಡೆ ಕಾಣ್ತಾ ಇರ್ಬೋದು ಕಂಟ್ರಿ ಅನ್ನೋದು ಆಟೋಮೆಟಿಕ್ಲಿ ಇವಾಗ ಸೆಲೆಕ್ಟ್ ಆಗಿರುತ್ತೆ ಇಂಡಿಯಾ ಅಂತ. ಇವಾಗ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು 3 ಬಾಕ್ಸ್ ಅನ್ನೋಂಥದ್ದು, ಈ 3 ಬಾಕ್ಸ್ ಅನ್ನ ನೀವು ಇವಾಗ ಫಿಲಪ್ ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿ. ಅದಕ್ಕೋಸ್ಕರ ಇವಾಗ ಮೊದಲನೇ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಟಿಕ್ ಅನ್ನ ಮಾಡ್ಕೊಳ್ಳಿ. ಇವಾಗ ಟಿಕ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ನಿಮಗೆ ಶೋ ಆಗ್ತಾ ಇದಾವೆ ಆರ್ಟಿಕಲ್ ಅಂಡ್ ಪ್ಯಾರಾಗ್ರಾಫ್ ಅಂತ. ಅದೇ ರೀತಿ ಅದರ ಸೈಡಲ್ಲಿ ವಿತ್ ಹೋಲ್ಡಿಂಗ್ ರೇಟ್ ಅಂತ ಇದೆ, ಇವು ಎರಡನ್ನೂ ಫಿಲಪ್ ಮಾಡಿ. ಇವಾಗ ಇಲ್ಲಿ ನೀವು ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತ ಇದೆ ನೋಡಿ, ಅಲ್ಲಿ ಟಿಕ್ ಮಾರ್ಕ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆರ್ಟಿಕಲ್ 7 ಆ್ಯಂಡ್ ಪ್ಯಾರಾಗ್ರಾಫ್ 1 ಅಂತ ಇರುತ್ತೆ, ಅದನ್ನ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಅದರ ಸೈಡಲ್ಲಿ ಇದೆ ನೋಡಿ ವಿತ್ ಹೋಲ್ಡಿಂಗ್ ರೇಟ್ ಅಂತ, ಅಲ್ಲಿ ಟಿಕ್ ಮಾರ್ಕ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ 2 ಆಪ್ಷನ್ ತೋರಿಸ್ತಾ ಇರುತ್ತೆ, ಒಂದು 0 ಡಿಗ್ರಿ ಅಂತ ಇರುತ್ತೆ, ಇನ್ನೊಂದು 30% ಡಿಗ್ರಿ ಅಂತ ಇರುತ್ತೆ. ಇಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ 0 ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ 2 ಆಪ್ಷನ್ ಫಿಲಪ್ ಮಾಡಿದ ನಂತರ ಕೆಳಗಡೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಹೆಸರು ತೋರಿಸ್ಬಿಟ್ಟು ಒಂದು ಟಿಕ್ ಮಾರ್ಕನ್ನು ತೋರಿಸಿರ್ತಾರೆ. ಸಿಂಪಲಾಗಿ ಆ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿಕೊಂಡು ಇವಾಗ ಈ 3 ಬಾಕ್ಸಲ್ಲಿ 1 ಬಾಕ್ಸ್ ಅನ್ನೋಂಥದ್ದು ಕಂಪ್ಲೀಟ್ ಆಗುತ್ತೆ, ಇನ್ನೂ 2 ಬಾಕ್ಸ್ ಇದ್ದಾವೆ. ಅದು ಸಿಂಪಲಾಗಿ ಇವಾಗ 2ನೇ ಬಾಕ್ಸ್ ಕಾಣ್ತಾ ಇದೆ ನೋಡಿ, ಮೋಷನ್ ಪಿಕ್ಚರ್ ಆ್ಯಂಡ್ ಟಿವಿ ರಾಯಲಿಟೀಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಬಾಕ್ಸ್ ಮೇಲೆ ಟಿಕ್ ಕೊಟ್ಬಿಟ್ಟು ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಮತ್ತೆ 2 ಆಪ್ಷನ್ ಅನ್ನೋಂಥದ್ದು ಶೋ ಆಗ್ತಾ ಇರುತ್ತೆ. ಸಿಂಪಲ್ ಆಗಿ ಇಲ್ಲಿ ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತ ಇರುತ್ತೆ, ಸಿಂಪಲ್ ಆಗಿ ಆರ್ಟಿಕಲ್ 12 ಮತ್ತು ಪ್ಯಾರಾಗ್ರಾಫ್ 2A ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಸೈಡಲ್ಲಿ ಕಾಣ್ತಾ ಇರ್ಬೋದು ವಿತ್ ಹೋಲ್ಡಿಂಗ್ ರೇಟ್ ಅಂತ, ಇಲ್ಲಿ ಕೂಡ 15% ಮತ್ತು 30% ಇರುತ್ತೆ. ಇಲ್ಲಿ ಸಿಂಪಲ್ ಆಗಿ 15% ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಮತ್ತೆ ಟಿಕ್ ಮಾರ್ಕ್ ಅನ್ನೋಂಥದ್ದು ತೋರಿಸ್ತಾ ಇರುತ್ತೆ, ಟಿಕ್ ಕೊಟ್ಬಿಟ್ಟು ಇವಾಗ 3ನೇ ಬಾಕ್ಸ್ ಅನ್ನೋಂಥದ್ದು ಕಾಣ್ತಾ ಇರ್ಬೋದು. ಸಿಂಪಲ್ ಆಗಿ 3ನೇ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿಯೂ ಕೂಡ ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತ ಇರುತ್ತೆ, ಸಿಂಪಲ್ ಆಗಿ ಆರ್ಟಿಕಲ್ 12 ಮತ್ತು ಪ್ಯಾರಾಗ್ರಾಫ್ 2A ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ವಿತ್ ಹೋಲ್ಡಿಂಗ್ ರೇಟ್ ಅಂತ ಇರುತ್ತೆ, ಸಿಂಪಲ್ ಆಗಿ ಇಲ್ಲಿ 15% ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಅನ್ನೋಂಥದ್ದು ಕಾಣ್ತಾ ಇರುತ್ತೆ, ಸಿಂಪಲ್ ಆಗಿ ಆ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬಟನ್ ಅನ್ನೋಂಥದ್ದು ತೋರಿಸ್ತಾ ಇರುತ್ತೆ, ಸಿಂಪಲ್ ಆಗಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಇವಾಗ ನೀವು ತುಂಬಿರುವಂಥ ಫಾರ್ಮ್ ಅನ್ನೋಂಥದ್ದು ಅರ್ಧಕ್ಕರ್ಧ ರೆಡಿ ಆಗಿರುತ್ತೆ. ಇವಾಗ ಇನ್ನೂ ಕೆಲವೊಂದಿಷ್ಟು ಕಾಲಮ್ಗಳಿದ್ದಾವೆ, ಸಿಂಪಲ್ ಆಗಿ ಅಲ್ಲಿ ಟಿಕ್ ಕೊಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಆಕ್ಟಿವಿಟೀಸ್ ಆ್ಯಂಡ್ ಸರ್ವಿಸ್ ಪರ್ಫಾರ್ಮ್ಡ್ ಇನ್ US ಅಂತ. ಇಲ್ಲಿ ನಿಮಗೆ ಎಸ್ ಮತ್ತು ನೋ ಅಂತ ಕೊಟ್ಟಿರ್ತಾರೆ, ಸಿಂಪಲ್ ಆಗಿ ಇಲ್ಲಿ ನೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋವನ್ನು ಕ್ಲಿಕ್ ಮಾಡ್ತಿದ್ದಂತೆ ಕೆಳಗಡೆ ಒಂದು ಬಾಕ್ಸ್ ಅನ್ನೋಂಥದ್ದು ಕಾಣುತ್ತೆ ಟಿಕ್ ಮಾರ್ಕ್ ಮಾಡಲು, ಅದನ್ನು ಸಿಂಪಲ್ ಆಗಿ ಟಿಕ್ ಕೊಡಿ. ಟಿಕ್ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಬಟನ್ನು, ಸಿಂಪಲ್ ಆಗಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಒಂದು ಅಗ್ರಿಮೆಂಟ್ ಫಾರ್ಮ್ ಅನ್ನೋಂಥದ್ದು ಓಪನ್ ಆಗುತ್ತೆ, ಸಿಂಪಲ್ ಆಗಿ ನೀವು ಅದನ್ನು ಓದ್ಕೊಳ್ಬೋದು ಅಥವಾ ಸಿಂಪಲ್ ಆಗಿ ಆ ಅಕ್ಸೆಪ್ಟ್ ಅಗ್ರಿಮೆಂಟ್ ಅಂತ ಇದೆ ನೋಡಿ, ಸಿಂಪಲ್ ಆಗಿ ಅಲ್ಲಿ ಟಿಕ್ ಕೊಡಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಆಪ್ಷನ್ ಕಾಣ್ತಾ ಇರ್ಬೋದು ಗೆಟ್ ಡಾಕ್ಯುಮೆಂಟ್ಸ್ ಬೈ ಇಮೇಲ್ ಅಂತ. ಅಂದರೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ನಿಮ್ಗೆ ಇಮೇಲ್ಗೆ ಏನಾದರೂ ಸೆಂಡ್ ಮಾಡಬೇಕು ಅಂತ ಕೇಳ್ತಾ ಇರುತ್ತೆ, ನನಗೇನಾದರೂ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಕೊಟ್ಟ ನಂತರ ಮತ್ತೊಂದು ಫಾರ್ಮ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಒಂದು ಟಿಕ್ ಮಾರ್ಕ್ ಅನ್ನೋಂಥದ್ದು ಕಾಣ್ತಾ ಇರುತ್ತೆ, ಸಿಂಪಲ್ ಆಗಿ ಅದಕ್ಕೆ ಟಿಕ್ ಕೊಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಕೊಟ್ಬಿಡಿ. ನೆಕ್ಸ್ಟ್ ನಿಮಗೆ ಇನ್ನು ಕೊನೆಯ ಒಂದು ಫಾರ್ಮ್ ಇರುತ್ತೆ, ಸಿಂಪಲ್ ಆಗಿ ಇಲ್ಲಿ ಟಿಕ್ ಅನ್ನು ಕೊಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಒಂದು ಕಾಲಮ್ ಕಾಣ್ತಾ ಇರಬಹುದು
ಟ್ಯಾಕ್ಸ್ ಫಾರ್ಮ್ ಸರ್ಟಿಫಿಕೇಷನ್ ಅಂತ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕಾಣ್ತಾ ಇದೆ. ಸಿಂಪಲ್ ಆಗಿ ಆ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಕೆಳಗಡೆ ಬನ್ನಿ, ಮತ್ತೊಂದು ಬಾಕ್ಸ್ ಟಿಕ್ ಮಾಡೋದಿರುತ್ತೆ. ಸಿಂಪಲ್ ಆಗಿ ಆ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಇನ್ನು ಕೊನೆಯದಾಗಿ ಯುವರ್ ಸಿಗ್ನೇಚರ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇಲ್ಲಿ ಎಸ್ ಮತ್ತು ನೋ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಸಿಂಪಲ್ ಆಗಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲವನ್ನು ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮ್ಮ ಒಂದು ಫುಲ್ ನೇಮ್ ಅನ್ನೋಂಥದ್ದು ಕೊಟ್ಟಿರ್ತಾರೆ. ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಪಪ್ಪರ ಹೆಸರು ಮತ್ತು ನಿಮ್ಮ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಸಬ್ಮಿಟ್ ಬಟನು. ಸಿಂಪಲ್ ಆಗಿ ಎಲ್ಲವನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೊನೆಯದಾಗಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. ಒಂದು ಸಾರಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಮ ಒಂದು ಟ್ಯಾಕ್ಸ್ ಫಾರ್ಮ್ ಅನ್ನೋಂಥದ್ದು ರೆಡಿ ಆಗುತ್ತೆ. ಒಂದು ವೇಳೆ ಏನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನೋಂಥದ್ದು ವೆರಿಫಿಕೇಷನ್ ಏನಾದರೂ ಕೇಳ್ತಾ ಇದ್ದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಇಲ್ಲಿ ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ. ಅಥವಾ ನೀವು ಇವಾಗಲೇ ಏನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದರೆ ನಡೆಯುತ್ತೆ, ಅದು ಕೇಳೋದಿಲ್ಲ. ಈ ರೀತಿಯಾಗಿ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಖಾತೆಯಲ್ಲಿ ಟ್ಯಾಕ್ಸ್ ಫಾರ್ಮನ್ನು ತುಂಬಬಹುದಾಗಿದೆ. ತುಂಬುವಾಗ ಪ್ರತಿಯೊಂದು ಗಮನದಲ್ಲಿ ಇಟ್ಕೊಂಡು ತುಂಬಿ, ಯಾಕೆ ಅಂತಂದರೆ ಒಂದು ಮಿಸ್ಟೇಕ್ ಆದರೆ ಮತ್ತೆ ನಿಮ್ಮ ಟ್ಯಾಕ್ಸ್ ಫಾರ್ಮ್ ಅನ್ನೋಂಥದ್ದು ತುಂಬಿ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಒಂದೊಂದಾಗಿ ತುಂಬಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರ ನಿಮಗೆ ಯೂಟ್ಯೂಬಲ್ಲಿ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ಈ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.